ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 1ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ಅಂತಕ ಪಡಬೇಡಿ, ಯಾವುದಕ್ಕೂ ಚಿಂತೆ ಮಾಡಬೇಡಿರಿ, ಆದರೆ ಎಲ್ಲದರಲ್ಲೂ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳಿಂದ ಕೃತಜ್ಞತಾ ಸ್ತುತಿಯಿಂದ ನಿಮ್ಮ ವಿನಂತಿಗಳನ್ನು ದೇವರಿಗೆ ತಿಳಿಸಿರಿ. ಫಿಲಿಪ್ಪಿಯವರಿಗೆ 4:6 ಮತ್ತು 7. ಚಿಂತೆ ಮಾಡಬೇಡಿರಿ ಎಂಬ ವಾಕ್ಯವು ಸತ್ಯವೇದದಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಕಂಡುಬರುತ್ತದೆ. ನಮ್ಮನ್ನು ಸಾಂತ್ವನಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಕರ್ತನು ಇದನ್ನು ನಮಗೆ ಹೇಳುತ್ತಾನೆ. ಆದರೆ ನಾವು ಆತನನ್ನು ಸಂಪೂರ್ಣವಾಗಿ ಅವಲಂಬಿಸಲು ಕಲಿಯಬಹುದು. ಅಂತಕವು ನಕಾರಾತ್ಮಕ ಶಕ್ತಿಯಾಗಿದ್ದು ಅದು ಹೆಚ್ಚಾಗಿ ವೈಫಲ್ಯಕ್ಕೆ ಕಾರಣವಾಗುತ್ತದೆ. ಕರ್ತನಲ್ಲಿ ನಂಬಿಕೆ ಇಲ್ಲದವರು ಅಥವಾ ಆತನ ಶಕ್ತಿಯನ್ನು ಅನುಮಾನಿಸುವವರು ಚಿಂತೆಗೆ ಹೆಚ್ಚು ಒಳಗಾಗುತ್ತಾರೆ. ನಾವು ಚಿಂತೆಯನ್ನು ಮೇಲುಗೈ ಸಾಧಿಸಲು ಅನುಮತಿಸಿದಾಗ ನಮ್ಮ ಪರವಾಗಿ ಹೋರಾಡುವ ಅವಕಾಶವನ್ನು ನಾವು ಕರ್ತನಿಗೆ ನಿರಾಕರಿಸುತ್ತೇವೆ. ಇದರ ಬಗ್ಗೆ ಒಂದು ಕ್ಷಣ ಯೋಚಿಸಿ. ಚಿಂತೆ ಏನನ್ನು ಸಾಧಿಸುವುದಿಲ್ಲ. ಇದು ನಾಳೆಯ ತೊಂದರೆಗಳನ್ನು ತಡೆಯಲು ಅಥವಾ ಕೆಟ್ಟದ್ದನ್ನು ದೂರವಿಡಲು ಸಾಧ್ಯವಿಲ್ಲ. ಇದಕ್ಕೆ ವಿರುದ್ಧವಾಗಿ ಅಂತಕವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಬರಿದು ಮಾಡುತ್ತದೆ, ನಮ್ಮನ್ನು ದುರ್ಬಲಗೊಳಿಸುತ್ತದೆ ಮತ್ತು ಕರ್ತನ ಹೃದಯವನ್ನು ದುಃಖಿಸುತ್ತದೆ. ಒಬ್ಬ ಅನುಭವಿ ವೈದ್ಯರು ತಮ್ಮ ರೋಗಿಗಳನ್ನು ಹಲವು ವರ್ಷಗಳಿಂದ ವಿಶ್ಲೇಷಿಸಿ ಈ ಕೆಳಗಿನ ತೀರ್ಮಾನಕ್ಕೆ ಬಂದರು. ಅವರ ರೋಗಿಗಳಲ್ಲಿ 40% ಜನರು ಇನ್ನೂ ಸಂಭವಿಸದ ವಿಷಯಗಳ ಬಗ್ಗೆ ಚಿಂತಿತರಾಗಿದ್ದರು. 30% ಜನರು ಈಗಾಗಲೇ ಕಳೆದ ಘಟನೆಗಳ ಬಗ್ಗೆ ವ್ಯರ್ಥವಾಗಿ ಚಿಂತಿತರಾಗಿದ್ದರು. 12% ಜನರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದರೂ ಸಹ ತಾವು ಅಸ್ವಸ್ಥರಾಗಿದ್ದೇವೆ ಎಂದು ಊಹಿಸಿಕೊಂಡರು. 18% ಜನರು ಯಾವುದೇ ನಿಜವಾದ ಆಧಾರವಿಲ್ಲದೆ ಚಿಂತಿತರಾಗಿದ್ದರು. ದೇವರ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನು ಪರಿಗಣಿಸಿ. ಚಿಂತೆ ಮಾಡುವ ಮೂಲಕ ನಿಮ್ಮಲ್ಲಿ ಯಾರು ತನ್ನ ಎತ್ತರಕ್ಕೆ 1 ಮೊಳವನ್ನು ಹೆಚ್ಚಿಸಿಕೊಳ್ಳಬಲ್ಲರು? ಹಾಗಾದರೆ ನೀವು ಬಟ್ಟೆಯ ಬಗ್ಗೆ ಏಕೆ ಚಿಂತಿಸುತ್ತೀರಿ? ಹೊಲದಲ್ಲಿ ಲಿಲ್ಲಿ ಹೂಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಪರಿಗಣಿಸಿ. ಅವು ಕಷ್ಟಪಡುವುದಿಲ್ಲ, ನೂಲುವುದಿಲ್ಲ. ಆದ್ದರಿಂದ ನಾವು ಏನು ತಿನ್ನಬೇಕು ಅಥವಾ ನಾವು ಏನು ಕುಡಿಯಬೇಕು ಅಥವಾ ನಾವು ಏನು ಧರಿಸಬೇಕು ಎಂಬುದಾಗಿ ಚಿಂತಿಸಬೇಡಿ. ಮತ್ತಾಯ 6:27, 28, 31. ಸತ್ಯವೇದವು ನಮಗೆ ಚಿಂತಿಸುವುದನ್ನು ನಿಲ್ಲಿಸಲು ಮಾತ್ರವಲ್ಲದೆ 2 ಪ್ರಮುಖ ಅಭ್ಯಾಸಗಳೊಂದಿಗೆ ಅಂತಕವನ್ನು ಬದಲಾಯಿಸಲು ಕಲಿಸುತ್ತದೆ: ಕೃತಜ್ಞತಾ ಸ್ತುತಿ ಮತ್ತು ಪ್ರಾರ್ಥನೆ. ಪ್ರಮುಖ ವಚನವನ್ನು ಮತ್ತೊಮ್ಮೆ ಓದಿ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ, ಆದರೆ ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿಯೊಂದಿಗೆ ಪ್ರಾರ್ಥನೆ ಮತ್ತು ನಿಮ್ಮ ವಿನಂತಿಗಳನ್ನು ದೇವರಿಗೆ ತಿಳಿಸಿರಿ. ಫಿಲಿಪ್ಪಿಯವರಿಗೆ 4:6. ಪ್ರಾರ್ಥನೆ ಎಂದರೇನು? ಪ್ರಾರ್ಥನೆ ಎಂದರೆ ಕರ್ತನ ಮುಖವನ್ನು ಹುಡುಕುವುದು. ಅದು ನಿಮ್ಮ ಹೃದಯವನ್ನು ಅವನಿಗೆ ತೆರೆಯುವುದು ಮತ್ತು ನಂಬಿಕೆಯಿಂದ ಕೇಳುವುದು. ಸತ್ಯವೇದವು ನಮಗೆ ಉಪದೇಶಿಸುವಂತೆ ಕರ್ತನನ್ನು ಮತ್ತು ಆತನ ಬಲವನ್ನು ಹುಡುಕಿರಿ, ಆತನ ಮುಖವನ್ನು ಯಾವಾಗಲೂ ಹುಡುಕಿ. 1 ಪೂರ್ವಕಾಲ ವೃತ್ತಾಂತ 16:11. ದೇವರ ಮಕ್ಕಳೇ, ನಾವು ಚಿಂತೆಯನ್ನು ಬಿಟ್ಟು ಪ್ರಾರ್ಥನೆ ಮತ್ತು ಕೃತಜ್ಞತಾ ಸ್ತುತಿಯೊಂದಿಗೆ ಕರ್ತನನ್ನು ಸಮೀಪಿಸೋಣ. ಆತನನ್ನು ನಂಬಿರಿ, ಏಕೆಂದರೆ ಆತನೇ ನಮ್ಮ ಬಲ ಮತ್ತು ಆಶ್ರಯ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಯಾವಾಗಲೂ ಆತ್ಮದಲ್ಲಿ ಎಲ್ಲ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳಿಂದ ಪ್ರಾರ್ಥಿಸುತ್ತಾ ಎಲ್ಲ ಭಕ್ತರಿಗೋಸ್ಕರ ಎಲ್ಲ ತಾಳ್ಮೆ ಮತ್ತು ವಿಜ್ಞಾಪನೆಯಿಂದ ಈ ಉದ್ದೇಶಕ್ಕಾಗಿ
ಎಚ್ಚರವಾಗಿರಿ. ಎಫೆಸದವರಿಗೆ 6:18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.